ಹೆಲೋ ನಮಸ್ಕಾರ ಗೆಳೆಯರೇ. ಏನಂತಂದರೆ ಒಂದು ಗಲ್ಲು ಶಿಕ್ಷೆ ಆಗಿರುವ ಒಂದು ಖೈದಿಗೆ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಆವಾಗ ಅವನು ನನ್ನ ತಾಯಿನ ಅಪ್ಕೋಬೇಕು ಅಂತ ಹೇಳ್ತಾನೆ. ತನ್ನ ತಾಯಿಗೆ ಅಪ್ಕೊಳ್ಳುವಂಥ ಆಸೆ ಚಿಕ್ಕದಾಗಿರೋದ್ರಿಂದ ಪೊಲೀಸರು ತನ್ನ ತಾಯಿನ ಕರೆಸಿ ಗಲ್ಲು ಶಿಕ್ಷೆಗೆ ಮುಂಚೆ ಅವ್ರನ್ನ ಕರೆಸಿ ಮಾತಾಡಕ್ಕೆ ಬಿಟ್ಟು, ಆವಾಗ ತಾಯಿ ಎದುರುಗಡೆ ಹೋಗಿ ಆ ಗಲ್ಲು ಶಿಕ್ಷೆ ಆಗಿರೋ ಕೈದಿ ತಾಯಿನ ಅಪ್ಕೊಂಡಿರೋ ಸೈಡಲ್ಲಿ ಕಿವಿ ಇರುತ್ತಲ್ಲ, ಕಿವಿನ ಕಚ್ಚಿ ಕಡಿತಾನೆ. ಕಡಿದಾಗ ಆ ಪೊಲೀಸರು ಬಂದು ಕೇಳ್ತಾರೆ, ಯಾಕೋ ಹೀಗೆ ಮಾಡಿದೆ, ಅದು ನಿನ್ನ ಹಡೆದ ತಾಯಿ ಕಿವಿನೇ ಕಚ್ಚಿ ತಿಂದೆಯಲ್ಲ ಅಂತ. ಇಲ್ಲ ಸರ್, ನಾನು ಚಿಕ್ಕವನಿದ್ದಾಗ ಸ್ಕೂಲ್ಗೆ ಹೋಗ್ತಾ ಇದ್ನಲ್ಲ, ಸ್ಕೂಲ್ಗೆ ಹೋದಾಗ ಪಕ್ಕದವರ ಸ್ಕೂಲ್ ಬ್ಯಾಗಲ್ಲಿರೋ ಪೆನ್ಸಿಲ್ನ ನಾನು ಕದ್ದು ಮಾಡ್ಕೊಂಡು ಬಂದೆ. ಅವಾಗ ಬಂದಾಗ ನಮ್ಮಮ್ಮ ಬೆನ್ನು ತಟ್ಟಿ ನನಗೆ ಹೇಳಿದ್ರು, ಈ ಪೆನ್ಸಿಲ್ನ ಕದ್ದು ಮಾಡ್ಕೊಂಬಂದಿದ್ಯಾ, ಓಕೆ, ಅದು ನಿನಗೆ ಬರೆಯೋಕ್ಕಾಗುತ್ತೆ, ಚೆನ್ನಾಗಿಟ್ಕೊ ಅಂತ ಹೇಳಿದ್ರು. ನಾನು ಅದ್ರ ಸಲುವಾಗಿ ಆವಾಗ ನಾನು ಕಳ್ಳು ಮಾಡಿದೆ, ಇವಾಗ ಕೂಡ ಕಳ್ಳು ಮಾಡ್ತಾಯಿದ್ದೀನಿ. ಇವಾಗ ನನಗೆ ಗಲ್ಲು ಶಿಕ್ಷೆ ಆಗಿದೆ. ಈ ಗಲ್ಲು ಶಿಕ್ಷೆ ಕಾರಣನೇ ನಮ್ಮಮ್ಮ ಅಂತ ಹೇಳ್ತಾನೆ. ಹೇಗಿದೆ ಅಲ್ಲ ಕತೆ? ಇದರಲ್ಲಿ ಏನಾದರೂ ನೀತಿ ಕತೆ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.